ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ತೀರ್ಪನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ 10 ದಿನದ ಮಟ್ಟಿಗೆ ಕಾಯ್ದಿರಿಸಿದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆನೆ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ಸುದ್ದಿ ಆಗ್ತಿದ್ದು, ಈಗ ಇದು ದರ್ಶನ್ ಅವರ ಫ್ಯಾನ್ಸ್ಗೆ ಆತಂಕವನ್ನ ಸೃಷ್ಟಿ ಮಾಡಿದ್ದು, ಇದೀಗ ಸ್ಯಾಂಡಲ್ವುಡ್ ನ ನಟಿ ರಮ್ಯಾ ಕೂಡ ದರ್ಶನ್ ಅವರ ಜಾಮೀನು ವಿಚಾರಣೆಯ ಬಗ್ಗೆ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಆ ಒಂದು ಸ್ಟೋರಿಯನ್ನ ಹಾಕಿಕೊಂಡಿದ್ದು, ನಿಜವಾಗ್ಲೂ ದರ್ಶನ್ ಅವರ ಫ್ಯಾನ್ಸ್ ನ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ನಟಿ ರಮ್ಯಾ ಅವರು ರೇಣುಕಾ ಸ್ವಾಮಿಯನ್ನ ಕಾಮನ್ ಮ್ಯಾನ್ ಅಂತ ಕರೆದಿದ್ದು, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಮ್ಮ ದೇಶದಲ್ಲಿ ನ್ಯಾಯ ಸಿಗುವಂತಾಗ್ಲಿ ಅಂತ ನಟಿ ರಮ್ಯಾ ಅವರು ತಮ್ಮ ಸಾಮಾಜಿಕ ತಾಣಗಳಲ್ಲಿ ಹೇಳಿಕೊಂಡಿದ್ದು, ಈ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನ ಮೂಲಕ ನಟಿ ರಮ್ಯಾ ಡಿ ಬಾಸ್ ದರ್ಶನ್ ಅವರ ವಿರುದ್ಧವಾಗಿಯೇ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆಯ ಬಗ್ಗೆ ಇವತ್ತಿನವರೆಗೂ ಒಂದು ಶಬ್ದನೂ ಮಾತಾಡದ ನಟಿ ರಮ್ಯಾ ಅವರು ಇವತ್ತು ಡಿ ಬಾಸ್ ದರ್ಶನ್ ಅವರ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋದು ದರ್ಶನ್ ಫ್ಯಾನ್ಸ್ ನ ಪ್ರಶ್ನೆಯಾಗಿದ್ದು, ರೇಣುಕಾಸ್ವಾಮಿ ಸಾಮಾನ್ಯ ಮನುಷ್ಯ ಆಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತ್ತಿರುವ ಆ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಸಾಮಾನ್ಯ ಹೆಣ್ಣು ಮಕ್ಕಳೇ ಆಗಿದ್ದು, ಅವರಿಗೆ ಸಿಗ್ಬೇಕಾದ ನ್ಯಾಯದ ಬಗ್ಗೆ ನೀವೆಲ್ಲರೂ ಯಾಕೆ ಮಾತಾಡ್ತಿಲ್ಲ ಅಂತ ದರ್ಶನ್ ಫ್ಯಾನ್ಸ್ ರಮ್ಯಾ ಅವರಿಗೆ ಮರುಪ್ರಶ್ನೆಯನ್ನ ಮಾಡಿದ್ದು, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.